ಹೇಯ್, ಏನು ನಿನ್ನ ಪ್ರಾಬ್ಲಮ್? ಪದೇ ಪದೇ ಯಾಕೋ ಕಿರಿಕ್ ಮಾಡ್ತಾ ಇದೆಯಾ? ನೀನು ಯಾಕೆ ನಂದಿನಿ ಮನೆಗೆ ಹೋಗಿದ್ದೆ? ಗಣೇಶನ್ ಕೊಡಕ್ಕೆ ಹೋಗಿದ್ದೆ. ಅವಳು ಫಸ್ಟ್ ಚಾನ್ಸ್ ನಿನ್ನ ಕೊಟ್ಲು, ನೀನು ಉಪಯೋಗಿಸ್ಕೊಳ್ಳಿಲ್ಲ, ನಾನು ಯೂಸ್ ಮಾಡಿಕೊಂಡೆ. ಲವ್ ಈಸ್ ಆಕ್ಸಿಡೆಂಟ್, ಪ್ರಿಪ್ರೇಷನ್ ಅಲ್ಲ. ಜೊತೆಲಿರ್ತೀನಿ ಅಂತೀಯಾ, ಫ್ರೆಂಡು ಅಂತೀಯಾ, ಲವ್ ಮಾಡ್ತಿದ್ದೀನಿ ಅಂತೀಯಾ? ಅಲ್ಲ, ಇಷ್ಟು ದಿನ ಆದರೂ ಲವ್ ಯು ಅಂತ 2 ವರ್ಡ್ ನಿನ್ನ ಕೈಯಲ್ಲಿ ಹೇಳೋಕ್ಕಾಗಲಿಲ್ವಲ್ಲ. ಈಗಲೂ ಹೋಗಿ ಟ್ರೈ ಮಾಡೋ. ಅವಳೇನಾದರೂ ಒಪ್ಕೊಂಡ್ರೆ ನಾನೇ ಬಂದು ನಿನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ತೀನಿ. ಅದು ಬಿಟ್ಟು ಈ ರೀತಿ ಪದೇ ಪದೇ ನನ್ನ ಜೊತೆ ಕಿರಿಕ್ ಮಾಡಿದ್ರೆ ನಿನ್ನ ಬಾಯೊಳಗೆ ಅಕ್ಕಿ ಕಾಳು ಹಾಕ್ಸ್ಕೋತೀಯ. ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾ ಎಲ್ಲ ಚೆನ್ನಾಗಿದೆ. ನಾನಂತೂ ಯಾವ ಸಿನಿಮಾನು ಮಿಸ್ ಮಾಡಲ್ಲ, ಎಲ್ಲ ಥಿಯೇಟರ್ ನೋಡ್ತೀನಿ. ಕಾಲೇಜಲ್ಲಿ ಇಷ್ಟೊಂದೆಲ್ಲ ಹವಾ ಮೇಂಟೈನ್ ಮಾಡ್ತಾ ಇದ್ದೀನಿ, ಆದರೆ ಒಂದು ಹುಡುಗಿ ಮುಂದೆ ಐ ಲವ್ ಯು ಅಂತ ಹೇಳಕ್ಕಾಗ್ತಿಲ್ವೇ? ಹಾಯ್ ವಿಕ್ಕಿ, ಫುಲ್ ಮಿಂಚಿಗ. ಹಾಯ್. ಅದು ಅದು ನಂದಿನಿ, ಏನಾಗಿದ್ಯಾ ಇವ್ಗೆ? ವಿಕ್ಕಿ, ನೀನ್ ಬರ್ತಾ ಬರ್ತಾ ಮೆಂಟಲ್ ಆಗ್ತಿದ್ಯಾ? ಕಮ್ ಆನ್, ಲೆಟ್ಸ್ ಗೋ. ರೋಜಾ ರೋಜಾ ಹೂವ ನೀನೆ ನನ್ನ ಜೀವ. ಕೃಷ್ಣ, ಕೃಷ್ಣ, ಹೇ, ಡ್ರಾಮಾ ಮಾಡ್ಬೇಡ. ನಾನ್ ಕರೆದಿ ನಿನ್ನನ್ನೇ. ನನ್ನನ್ನ? ಎಸ್, ತಗೋ ಸ್ವೀಟ್ಸ್. ಸ್ವೀಟ್ಸಾ? ಯಾಕೆ? ತಗೋ, ಹೇಳ್ತೀನಿ. ಏನು ಇಷ್ಟೊಂದು ಟ್ರೀಟ್ಮೆಂಟು? ಲ್ಯಾಬ್ ಅಲ್ಲಿ ನಾನ್ ತುಂಬಾ ವೀಕ್ ಇದ್ದೆ. ನೀನ್ ತಂದ್ಕೊಟ್ ಗಣೇಶನ್ ಕೃಪೆಯಿಂದ ಈ ಸಲ ಫುಲ್ ಮಾರ್ಕ್ಸ್ ತಗೊಂಡಿದ್ದೀನಿ. ಹೌದಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್. ಬಾಯ್. ಜೀಪ್ ಅಂದ್ರೆ ನಿಂಗೆ ತುಂಬಾ ಕ್ರೇಜಾ? ಜೀಪ್ ಅಷ್ಟೇ ಅಲ್ಲ, ಕಾರು ಬೈಕ್ ಅಂದ್ರೂ ಇಷ್ಟನೇ. ವಾಚ್ ಔಟ್! ನಂದಿನಿ, ಪಪ್ಪಿ, ಪಪ್ಪಿ, ಅನ್ಯಾಯವಾಗಿ ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗ್ತಿದ್ಯಲ್ಲ ಪುಟ್ಟ. ಜಸ್ಟ್ ಮಿಸ್. ಅಲ್ಲ ನಂದಿನಿ, ಏನಾಗಿದೆ ಇವತ್ತು ನಿನ್ಗೆ? ಈ ನಾಯಿ ಮರಿ ಹಿಡಿಯಕ್ಕೆ ಹೋಗಿ ನೀನ್ ರಸ್ತೆ ಪಾಲ ಆಗ್ತಿದ್ಯಲ್ಲ. ಆಫ್ಟರ್ ಆಲ್ ಒಂದು ನಾಯಿ ಮರಿ ಸತ್ರೆ ಸಾಯ್ತಿತ್ತು. ಹಾಗೆಲ್ಲ ಹೇಳ್ಬೇಡ ವಿಕಿ. ನಮ್ದು ಮಾತ್ರ ಪ್ರಾಣನಾ? ಇವುಗಳ ಪ್ರಾಣ ಇಲ್ವಾ? ಫಸ್ಟ್ ಪ್ರಾಣದ ಬೆಲೆ ಏನು ಅಂತ ತಿಳ್ಕೊ. ಇಷ್ಟು ಮುದ್ದಾಗಿದೆ, ನಾನ್ ಸಾಕೋತೀನಿ ಇದನ್ನ. ನಡಿ, ಮನೆಗೆ ತಗೊಂಡು ಹೋಗೋಣ. ನಾಯಿ ಮರಿ ನಂದು. ಅಂಕಲ್, ಅಂಕಲ್, ನಂಗೆ ನಾಯಿ ಮರಿ ತುಂಬಾ ಇಷ್ಟ ಆಗಿದೆ. ನಾನ್ ತಗೊಂಡು ಹೋಗ್ಲಾ? ನೋ, ನಾನ್ ದುಡ್ಡು ಕೊಟ್ಟು ತಂದಿರೋದು. ರೀ 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 ಅವಳು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿಲ್ವಾ? ಎಷ್ಟು ರೀ ಇದ್ರ ರೇಟು? ತೆಗೆದು ಬಿಟ್ಟ ಅಂದ್ರೆ ಬಾರ್ಡರ್ ಆಚೆ ಹೋಗ್ಬಿಡ್ಬೇಕು. ನನ್ನೇ ರೇಟ್ ಕೇಳ್ತೀಯ? ನಿನ್ ರೇಟ್ ಎಷ್ಟು ಹೇಳೋ? ಇವ್ ನಾಯಿ ಮರಿ ಜೊತೆಲಿ ನಿನ್ನೂ ಸಾಕೋತೀನಿ. ಭಿಕ್ಷೆ ಬೇಡವನ್ಗೋ ಒಂದು ಎತ್ತಿರುತ್ತೆ. ಮೊದಲು ಕೇಳೋದನ್ನ ಕಲ್ತ್ಕೊ. ಕೊಡ ಮೇಲೆ ಎಲ್ಲ ಎತ್ತಾಕೊಂಡೋಗಿ ಕಾರ್ಗಿಲ್ ಆಚೆ ಬಿಡ್ಬೇಕು. ನಿನಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ಲ. ಆ ಪಪ್ಪಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಪ್ರೀತಿಯಿಂದ ಕೇಳಿದ್ರೆ ಅಂಕಲ್ ಕೊಟ್ಟಿರೋರು. ಅದು ಏ ನಂದಿನಿ, ನಂದಿನಿ, ಹೇ ಪಪ್ಪಿ, 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 ಕಮ್ 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 ಕಮ್. ಓ ಪಪ್ಪಿ, ಶೋನಾ. ಹಾಯ್ ಡಾರ್ಲಿಂಗ್, ನೆನ್ನೆ ನೀನ್ ನನ್ನ ನೋಡಿ ಆಸೆ ಪಟ್ಟಿಯಲ್ಲ, ಅದಕ್ಕೆ ನಾನಿನ್ನ ಹುಡ್ಕೊಂಡ್ ಬಂದೆ. ಇಷ್ಟ ಆದ್ನ? ಓ, ತುಂಬಾ ತುಂಬಾ ಇಷ್ಟ ಆದೆ ಚಿನ್ನು. ಐ ಲವ್ ಯು, ಐ ಲವ್ ಯು. ಅದ್ ಸರಿ, ಇಷ್ಟು ದೂರ ನೀನ್ ಹ್ಯಾಕ್ ಬಂದೆ ಇಲ್ಲಿಗೆ? ಹಾಯ್ ನಂದಿನಿ.
ನಾಯಿ ಬೀದಿಯಲ್ಲಿ ನಂದಿನಿ ಮನೆ ಯಾವುದು ಅಂತ ಹುಡುಕ್ತಾ ಇತ್ತು. ನನಗೆ ನಿಮ್ಮ ಮನೆ ಅಡ್ರೆಸ್ ಗೊತ್ತಿತ್ತಲ್ಲ, ತೋರ್ಸೋಣ ಅಂತ ಕರ್ಕೊಂಬಂದೆ. ಅಂದ್ರೆ ಇದನ್ನು ಕತ್ಕೊಂಡ್ ಬಂದ್ಯಾ? ಹಲೋ, ಮೆಲ್ಲಿಗೆ ಹೇಳ್ರಿ, ಯಾರಾದ್ರು ಕೇಳಿಸ್ಕೊಂಡ್ಬಿಟ್ಟಾರೋ? ಏನ ಕದ್ದಿರೋ ಗಣೇಶ ಬೇಕು ಅಂತ ನೀವು ಗೋಳಾಡ್ತಿದ್ದಕ್ಕೆ ಲೈಫಲ್ಲಿ ಫಸ್ಟ್ ಟೈಮ್ ಕದ್ದೆ ಅಂದ್ರೆ ನನ್ನನ್ನೇ ದೊಡ್ಡ ಕಳ್ಳ ಅನ್ಕೊಂಡಿದ್ದೀರಾ? ನಾನು ನನಗೋಸ್ಕರ ಒಂದು ಪೆನ್ಸಿಲು ಕದ್ದಿಲ್ಲ, ಗೊತ್ತಾ? ಆವತ್ತ ಮಿಲ್ಟ್ರಿ ಅಂಕಲ್ ಎಷ್ಟ್ ದುಡ್ಡು ಕೊಟ್ರು ಕೊಡಲ್ಲ ಅಂದ್ರು, ಮತ್ ನೀನ್ ಹೇಗ್ ತಗೊಂಡ್ ಬಂದೆ? ಹಾಯ್ ಅಂಕಲ್. ಹಾಯ್. ಅಮ್ಮ, ಈ ವಯಸ್ಸಲ್ಲೂ ಏನು ಸ್ಟಾಮಿನಾ, ಏನು ಸ್ಟ್ರೆಂತ್ ಅಂಕಲ್. 3 ದಿನದಿಂದ ನಿಮ್ಮನ್ನು ಕ್ಯಾಚ್ ಮಾಡಬೇಕು ಅಂತ ಓಡ್ತಾನೆ ಇದ್ದೀನಿ, ಆಗ್ತಿಲ್ಲ. ಏನು ಬಾಡಿ ಬಿಲ್ಡ್ರಾ ನೀವು? ಮಿಲಿಟರಿ ಮ್ಯಾನ್. ಮನ್ಸಿನ ಒಂದು ಮೂಲೆಯಲ್ಲಿ ಹೇಳ್ತಾ ಇತ್ತು ಸರ್, ನೀವು ಮಿಲಿಟರಿ ಮ್ಯಾನೇ ಅಂತ. ಆದರೂ ಕೇಳಬೇಕಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಕಾಶ್ಮೀರ್ ಬಾರ್ಡರ್ನಲ್ಲಿ 20 years ಸರ್ವಿಸ್ ಯಂಗ್ ಮ್ಯಾನ್. ನೀ ಏನು ಮಾಡ್ತೀಯಾ? ನಾನು ಬೆಳಿಗ್ಗೆ ಜಾಗ್ ಮಾಡ್ತೀನಿ, ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡಿ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಿ. ಅಲ್ಲಿಂದ ಪಿಕ್ಚರ್ಗೆ ಹೋಗ್ತೀನಿ. ಬೋರ್ ಆದರೆ ಬಾರ್ಗೆ ಹೋಗ್ತೀನಿ. ಲೇಟ್ ನೈಟ್ ಪಾರ್ಟಿ. ಸಿಕ್ಕಷ್ಟು ಟೈಮಲ್ಲಿ ನಿದ್ದೆ ಮಾಡ್ತೀನಿ, ಅಷ್ಟೇ ಸರ್. ಗುಡ್. ನಿನ್ನಂತ ಓಪನ್ ಹಾರ್ಟೆಡ್ ಯಂಗ್ಸ್ಟರ್ಸ್ ಅಂದರೆ ತುಂಬ ಇಷ್ಟ. ಹಾಗಾದ್ರೆ ಈಗ ನಿಮ್ಮ ಮನೇಲಿ ಕಾಫಿ ಕನ್ಫರ್ಮ್? ನಾವು ಕಾಫಿ. ಚೀರ್ಸ್. ಏನಂಕಲ್ ಇದು ಬೆಳಿಗ್ಗೆನೆ? ಸೆಲೆಬ್ರೇಷನ್ಗೆ ಬೆಳಗ್ಗೆ ರಾತ್ರಿ ಅಂತೇನಿಲ್ಲ. ಕಮಾನ್, ಚೀರ್ಸ್. ಅಂಕಲ್, ಈ ಮನೇಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿಲ್ವಾ? ಯಾಕೆ, ಇಡೀ ಫ್ಯಾಮಿಲಿ ಇದೆಯಲ್ಲ. ಅಲ್ಲಿ ನೋಡು. ದೊಡ್ಡ ಮಗ, ನನ್ನ ಕಿರಿ ಮಗ, ನನ್ನ 2ನೇ ಮಗಳು. ಓಹೋ, ಅವಳು ನನ್ನ ಮುದ್ದಿನ ಮೊಮ್ಮಗಳು. ಹಿರಿ ಮಗ ಮೊಮ್ಮಗಳು ಇವರೇ ನಿಮ್ಮ ಫ್ಯಾಮಿಲಿ. ಆದರೆ ನಿಮ್ಮ ಒರಿಜಿನಲ್ ಸಂಸಾರ? ನಾನು ಬ್ರಹ್ಮಚಾರಿ ಕಣೋ, ಹಾಗಂತ ಸನ್ಯಾಸಿ ಅಲ್ಲ. ಅಂದ್ರೆ ಅದಿದೆ ಅನ್ನೆ. ಮತ್ತೆ ರಸಿಕತೆ ಇಲ್ಲದೆ ಇರೋ ಲೈಫ್ ಈ ಸೈಲೆನ್ಸರ್ ಇಲ್ಲದೆ ಇರೋ ಮೋಟರ್ ಸೈಕಲ್ ಥರ ಮೆಲೋಡಿನೇ ಇರಲ್ಲ. ಲೈಫಲ್ಲಿ ಮೆಲೋಡಿ ಇರ್ಬೇಕಂತ. ಕರೆಕ್ಟ್. ಇನ್ನೊಂದು ಪೆಗ್? ಅಯ್ಯೋ ಬೇಡ ಬೇಡ ಬೇಡ, ಸನ್ಸೆಟ್ ಆದ್ಮೇಲೆ ಬರ್ತೀನಿ. ಫುಲ್ ಮೂನ್ ಲೈಟ್ ಪಾರ್ಟಿ ಮಾಡೋಣ. ಯಾವಾಗ? ಅದಕ್ಕೇನು ಮುಹೂರ್ತನ ಇಡಬೇಕು? ಯಾವಾಗಂದ್ರೆ ಅವಾಗ? ಇವತ್ತು ರಾತ್ರಿ ಫಿಕ್ಸ್. ವೆರಿ ಗುಡ್. ಆದರೆ ಅಂಕಲ್, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಕಮ್ ಆನ್, ಟೆಲ್ ಮೀ. ನಮ್ಮಿಬ್ಬರು ದೋಸ್ತಿಗೋಸ್ಕರ ನನಗೊಂದು ಪಪ್ಪಿ ಬೇಕು. ಅಷ್ಟೇ ತಾನೆ? ಈ ಪಪ್ಪಿ ಅಲ್ಲ ಅಂಕಲ್, ನಾನು ಕೇಳಿದ ಆ ಪಪ್ಪಿ. ಅಲ್ಲಿ ಪಪ್ಪಿ, ನಾಯಿ ಮರಿ, ಅದು. ನಾನು ಪ್ರೀತಿಯಿಂದ ದುಡ್ಡು ಕೊಟ್ಟು ತಗೊಂಬಂದಿದ್ದು. ಪರವಾಗಿಲ್ಲ, ನಿನ್ನ ಮುಂದೆ ಅದೇನು ದೊಡ್ಡದಲ್ಲ. ನಾನು ಈ ಕಡೆ ತಿರ್ಕೊಂಡಿರ್ತೀನಿ. ಥ್ಯಾಂಕ್ ಯು ಅಂಕಲ್. ನೀವೀಗ ನಗ್ಬೇಡಿ. ನೀವು ನಗದ್ ನೋಡ್ತಿದ್ರೆ ಇಲ್ಲೇ ಸತ್ತೋಗ್ಬಿಡೋಣ ಅನ್ಸ್ತಾ ಇದೆ. ಥ್ಯಾಂಕ್ಸ್. ನಾನು ಸಾಯ್ತೀನಿ ಅಂದಿದ್ಕ? ಅಲ್ಲ, ನೀನ್ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಈ ಪಪ್ಪಿ ತಂದ್ಕೊಟ್ಟಿದ್ದಕ್ಕೆ. ನಾವು ಪ್ರೀತಿಸೋರು ಇಷ್ಟಪಡೋ ವಸ್ತುನ ಪಾತಾಳದಲ್ಲಿ ಇದ್ರು ಹುಡುಕಿ ತಂದ್ಕೊಡೋದ್ರಲ್ಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ. ನೀವು ಪ್ರೀತಿಸೋದನ್ನ ನಿಮ್ಗೆ ತಲುಪಿಸಿದ್ದೀನಿ. ಅದನ್ನ ಪ್ರೀತಿಯಿಂದ ಜೋಪಾನ ಮಾಡೋ ಜವಾಬ್ದಾರಿ ನಿಮ್ದು. ಬರ್ತೀನಿ. ಅದ್ ನಾನ್ ಕೊಡ್ತಿರೋ ಕಾಫಿ. ಹೌದಾ? ಅದಕ್ಕೆ ಸಿಕ್ಕಾಪಟ್ಟೆ ಸ್ವೀಟು.